ಹಲೋ ಗೆಳೆಯರೇ, ಈ ವಿಡಿಯೋ ಮುಗಿಸುವಾಗ ನಿಮಗೆ ಒಂದು ಪ್ರಶ್ನೆ ತಾನೇ ಕೇಳಿಕೊಳ್ಳುತ್ತೀರಾ. ಇಷ್ಟು ಸುಲಭ ಜಿಕೆ ನನಗೆ ಮೊದಲು ಯಾಕೆ ಗೊತ್ತಿರಲಿಲ್ಲ? ಇಲ್ಲಿ ಕೇಳುವ ಪ್ರಶ್ನೆಗಳು ಪುಸ್ತಕದಲ್ಲಿರುವುದು ಅಲ್ಲ, ಪರೀಕ್ಷೆಯಲ್ಲಿ ಬರುವುದು. ಈ 10 ಪ್ರಶ್ನೆ ತಪ್ಪಿದ್ರೆ ನಿಮ್ಮ ಸರ್ಕಾರಿ ಉದ್ಯೋಗ ಇನ್ನೂ ದೂರ ಆದಂತೆಯೇ. ನೆನಪಿಡಿ, 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆರಂಭವಾದ ಸ್ಥಳ ಯಾವುದು? ನಿಮ್ಮ ಆಪ್ಷನ್ಸ್: ಎ ಲಕ್ನೌ, ಬಿ ಝಾನ್ಸಿ, ಸಿ ಕಾನ್ಪುರ್, ಡಿ ಮೀರತ್. ಸರಿಯಾದ ಉತ್ತರ ಆಪ್ಷನ್ ಡಿ ಮೀರತ್. 1857ರಲ್ಲಿ ಮೀರಟ್ನಲ್ಲಿ ಸೈನಿಕರಿಂದಲೇ ಬಂಡಾಯ ಪ್ರಾರಂಭವಾಯಿತು. ಈ ಪ್ರಶ್ನೆ ಇತಿಹಾಸ ವಿಭಾಗದಲ್ಲಿ ಬಹಳ ಮುಖ್ಯವಾದದ್ದು ಗೆಳೆಯರೇ. ಭೂಮಧ್ಯ ರೇಖೆ ಹಾದು ಹೋಗದ ಖಂಡ ಯಾವುದು? ನಿಮ್ಮ ಆಪ್ಷನ್ಸ್: ಎ ಆಫ್ರಿಕಾ, ಬಿ ಏಷ್ಯಾ, ಸಿ ದಕ್ಷಿಣ ಅಮೆರಿಕ, ಡಿ ಯುರೋಪ್. ಸರಿಯಾದ ಉತ್ತರ ಆಪ್ಷನ್ ಡಿ ಯುರೋಪ್. ಯುರೋಪ್ ಖಂಡದ ಮೂಲಕ ಭೂಮಧ್ಯ ರೇಖೆ ಹಾದು ಹೋಗುವುದಿಲ್ಲ. ನಕ್ಷೆ ಆಧಾರಿತ ಪ್ರಶ್ನೆಗಳಲ್ಲಿ ಇದು ಮುಖ್ಯವಾದದ್ದು ಗೆಳೆಯರೇ. ಭಾರತೀಯ ಸಂವಿಧಾನದ ಯಾವ ವಿಧಿಯಲ್ಲಿ ಮೂಲಭೂತ ಕರ್ತವ್ಯಗಳಿವೆ? ನಿಮ್ಮ ಆಪ್ಷನ್ಸ್: ಎ ವಿಧಿ 14, ಬಿ ವಿಧಿ 19, ಸಿ ವಿಧಿ 51A, ಡಿ ವಿಧಿ 32. ಸರಿಯಾದ ಉತ್ತರ ಆಪ್ಷನ್ ಸಿ ವಿಧಿ 51A. 42ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಇದನ್ನು ಸೇರಿಸಲಾಯಿತು. ಪರೀಕ್ಷೆಗೆ ಅತ್ಯಂತ ಮುಖ್ಯವಾದ ವಿಧಿಯಾಗಿದೆ ಇದು. ಸಂಯುಕ್ತ ರಾಷ್ಟ್ರ ಸಂಸ್ಥೆ UNO ಸ್ಥಾಪನೆಯಾದ ವರ್ಷ ಯಾವುದು? ನಿಮ್ಮ ಆಪ್ಷನ್ಸ್: ಎ 1942, ಬಿ 1945, ಸಿ 1950, ಡಿ 1939. ಸರಿಯಾದ ಉತ್ತರ ಆಪ್ಷನ್ ಬಿ 1945. ದ್ವಿತೀಯ ಮಹಾಯುದ್ಧದ ನಂತರ UNO ಸ್ಥಾಪನೆಯಾಯಿತು. ಅಂತಾರಾಷ್ಟ್ರೀಯ ಸಂಸ್ಥೆಗಳ ವಿಭಾಗದಲ್ಲಿ ಮುಖ್ಯವಾದ ಪ್ರಶ್ನೆ. ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು? ನಿಮ್ಮ ಆಪ್ಷನ್ಸ್: ಎ ನಂದಿ ಬೆಟ್ಟ, ಬಿ ಬಾಬಾ ಬುಡನ್ಗಿರಿ, ಸಿ ಮುಳ್ಳಯ್ಯನಗಿರಿ, ಡಿ ಕೆಮ್ಮಣ್ಣುಗುಂಡಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮುಳ್ಳಯ್ಯನಗಿರಿ. ಮುಳ್ಳಯ್ಯನಗಿರಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸ್ಥಿತವಾಗಿದೆ. ಇದು ರಾಜ್ಯ ಭೂಗೋಳ ಜಿಕೆಯಲ್ಲಿ ಪ್ರಮುಖವಾದ ಪ್ರಶ್ನೆಯಾಗಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ RBI ಸ್ಥಾಪನೆಯಾದ ವರ್ಷ? ನಿಮ್ಮ ಆಪ್ಷನ್ಸ್: ಎ 1930, ಬಿ 1935, ಸಿ 1947, ಡಿ 1950. ಸರಿಯಾದ ಉತ್ತರ ಆಪ್ಷನ್ ಬಿ 1935. ಹಿಲ್ಟನ್ ಯಂಗ್ ಆಯೋಗದ ಶಿಫಾರಸಿನ ಮೇರೆಗೆ ಸ್ಥಾಪನೆಯಾಯಿತು. ಬ್ಯಾಂಕಿಂಗ್ ಜಿಕೆಗೆ ಬಹಳ ಮುಖ್ಯವಾದ ಪ್ರಶ್ನೆ ಗೆಳೆಯರೇ. ದಕ್ಷಿಣ ಧ್ರುವ ಇರುವ ಖಂಡ ಯಾವುದು? ನಿಮ್ಮ ಆಪ್ಷನ್ಸ್: ಎ ಆರ್ಕಿಟಿಕ್, ಬಿ ಏಷ್ಯಾ, ಸಿ ಅಂಟಾರ್ಟಿಕಾ, ಡಿ ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ಅಂಟಾರ್ಟಿಕಾ. ಅಂಟಾರ್ಟಿಕಾ ಖಂಡವು ಸಂಪೂರ್ಣವಾಗಿ ಹಿಮದಿಂದ ಆವರಿಸಲಾಗಿದೆ. ಧ್ರುವ ಪ್ರದೇಶಗಳ ಜಿಕೆ ಪ್ರಶ್ನೆಗಳಲ್ಲಿ ಮುಖ್ಯವಾದದ್ದು ಗೆಳೆಯರೇ. ಕನ್ನಡದ ಆದಿಕವಿ ಯಾರು? ನಿಮ್ಮ ಆಪ್ಷನ್ಸ್: ಎ ರನ್ನ, ಬಿ ಕುಮಾರವ್ಯಾಸ, ಸಿ ಪಂಪ, ಡಿ ನಾಗಚಂದ್ರ. ಸರಿಯಾದ ಉತ್ತರ ಆಪ್ಷನ್ ಸಿ ಪಂಪ. ಆದಿಕವಿ ಪಂಪ ಕನ್ನಡ ಸಾಹಿತ್ಯದ ಹೆಮ್ಮೆ. ಸಾಹಿತ್ಯ ಜಿಕೆನಲ್ಲಿ ತಪ್ಪದೆ ಬರುತ್ತದೆ ಗೆಳೆಯರೇ. ಭಾರತದಲ್ಲಿ GST ಜಾರಿಗೆ ಬಂದ ವರ್ಷ ಯಾವುದು? ನಿಮ್ಮ ಆಪ್ಷನ್ಸ್: ಎ 2015, ಬಿ 2016, ಸಿ 2017, ಡಿ 2018. ಸರಿಯಾದ ಉತ್ತರ ಆಪ್ಷನ್ ಸಿ 2017. ಒಂದು ರಾಷ್ಟ್ರ ಒಂದು ತೆರಿಗೆ ಎಂಬ ಉದ್ದೇಶದಿಂದ ಜಾರಿಗೆ ಬಂದಿದೆ. ಆರ್ಥಿಕ ಜಿಕೆಗೆ ಅತಿ ಮುಖ್ಯವಾದ ಪ್ರಶ್ನೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ INC ಸ್ಥಾಪನೆಯಾದ ವರ್ಷ ಯಾವುದು? ನಿಮ್ಮ ಆಪ್ಷನ್ಸ್: ಎ 1875, ಬಿ 1885, ಸಿ 1905, ಡಿ 1920.
ಸರಿಯಾದ ಉತ್ತರ ಆಪ್ಷನ್ ಬಿ 1885. 1885ರಲ್ಲಿ ಎ.ಒ. ಹ್ಯೂಮ್ ಅವರ ಮುಂದಾಳತ್ವದಲ್ಲಿ ಐಎನ್ಸಿ ಸ್ಥಾಪನೆಯಾಯಿತು. ಕ್ವಿಟ್ ಇಂಡಿಯಾ ಚಳುವಳಿ ಆರಂಭವಾದ ವರ್ಷ ಯಾವುದು? ನಿಮ್ಮ ಆಪ್ಷನ್ಸ್: ಎ 1930, ಬಿ 1935, ಸಿ 1942, ಡಿ 1947. ಸರಿಯಾದ ಉತ್ತರ ಆಪ್ಷನ್ ಸಿ 1942. ಗಾಂಧೀಜಿ ಅವರ ನೇತೃತ್ವದಲ್ಲಿ ಚಳುವಳಿ ಆರಂಭವಾಯಿತು. ಡೂ ಆರ್ ಡೈ ಘೋಷಣೆಗೆ ಪ್ರಸಿದ್ಧವಾಗಿದೆ. ಭಾರತದ ಅತಿ ದೀರ್ಘ ರಾಷ್ಟ್ರೀಯ ಹೆದ್ದಾರಿ ಯಾವುದು? ನಿಮ್ಮ ಆಪ್ಷನ್ಸ್: ಎ NH-27, ಬಿ NH-19, ಸಿ NH-44, ಡಿ NH-48. ಸರಿಯಾದ ಉತ್ತರ ಆಪ್ಷನ್ ಸಿ NH-44. ಇದು ಶ್ರೀನಗರದಿಂದ ಕನ್ಯಾಕುಮಾರಿವರೆಗೆ ಹರಡಿದೆ. ರಸ್ತೆ ಸಾರಿಗೆ ಜಿಕೆನಲ್ಲಿ ಬಹಳ ಮುಖ್ಯವಾದದ್ದು. ಭಾರತದ ಅತಿ ಆಳವಾದ ನದಿ ಕಣಿವೆ ಯಾವ ನದಿಗೆ ಸೇರಿದೆ? ನಿಮ್ಮ ಆಪ್ಷನ್ಸ್: ಎ ಗಂಗಾ, ಬಿ ಬ್ರಹ್ಮಪುತ್ರ, ಸಿ ಗೋದಾವರಿ, ಡಿ ನರ್ಮದಾ. ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರಹ್ಮಪುತ್ರ. ಬ್ರಹ್ಮಪುತ್ರ ನದಿ ಅರುಣಾಚಲ ಪ್ರದೇಶದಲ್ಲಿ ಆಳವಾದ ಕಣಿವೆ ರಚಿಸಿದೆ. ಭೂಗೋಳ ಜಿಕೆನಲ್ಲಿ ಕುತೂಹಲಕಾರಿ ಪ್ರಶ್ನೆಯಾಗಿದೆ. ಭಾರತದ ಮೊದಲ ಪಂಚವಾರ್ಷಿಕ ಯೋಜನೆ ಆರಂಭವಾದ ವರ್ಷ? ನಿಮ್ಮ ಆಪ್ಷನ್ಸ್: ಎ 1947, ಬಿ 1948, ಸಿ 1951, ಡಿ 1956. ಸರಿಯಾದ ಉತ್ತರ ಆಪ್ಷನ್ ಸಿ 1951. ಕೃಷಿ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗಿತ್ತು. ಆರ್ಥಿಕ ಯೋಜನೆಗಳ ಅಧ್ಯಯನದಲ್ಲಿ ಮುಖ್ಯವಾದ ಪ್ರಶ್ನೆಯಾಗಿದೆ ಗೆಳೆಯರೆ. ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಎಂದು ಕರೆಯಲ್ಪಡುವ ನಗರ ಯಾವುದು? ನಿಮ್ಮ ಆಪ್ಷನ್ಸ್: ಎ ಹೈದರಾಬಾದ್, ಬಿ ಪುಣೆ, ಸಿ ಚೆನ್ನೈ, ಡಿ ಬೆಂಗಳೂರು. ಸರಿಯಾದ ಉತ್ತರ ಆಪ್ಷನ್ ಡಿ ಬೆಂಗಳೂರು. ಐಟಿ ಮತ್ತು ತಂತ್ರಜ್ಞಾನ ಕ್ಷೇತ್ರದ ಕೇಂದ್ರವಾಗಿದೆ. ರಾಜ್ಯ ಜಿಕೆ ಹಾಗೂ ಕರೆಂಟ್ ಅಫೇರ್ಸ್ನಲ್ಲಿ ಪದೇ ಪದೇ ಬರುತ್ತದೆ ಈ ಪ್ರಶ್ನೆ. ಭಾರತದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲು ಉತ್ಪಾದಿಸುವ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಸ್: ಎ ಒಡಿಶಾ, ಬಿ ಛತ್ತೀಸ್ಗಢ, ಸಿ ಪಶ್ಚಿಮ ಬಂಗಾಳ, ಡಿ ಜಾರ್ಖಂಡ್. ಸರಿಯಾದ ಉತ್ತರ ಆಪ್ಷನ್ ಡಿ ಜಾರ್ಖಂಡ್. ಜಾರ್ಖಂಡ್ನಲ್ಲಿ ಜಾರಿಯಾ, ಬೊಕಾರೋ ಮೊದಲಾದ ಕಲ್ಲಿದ್ದಲು ಕ್ಷೇತ್ರಗಳಿವೆ. ಆರ್ಥಿಕ ಭೂಗೋಳ ಜಿಕೆನಲ್ಲಿ ಮುಖ್ಯವಾದ ಪ್ರಶ್ನೆ ಇದು ಗೆಳೆಯರೆ. ಭಾರತದ ಅತಿದೊಡ್ಡ ನದಿ ದ್ವೀಪ ಯಾವುದು? ನಿಮ್ಮ ಆಪ್ಷನ್ಸ್: ಎ ಸುಂದರ್ಬನ್ಸ್, ಬಿ ಶ್ರೀರಂಗಪಟ್ಟಣ, ಸಿ ಮಾಜುಲಿ, ಡಿ ಧೋಲಾವೀರಾ. ಸರಿಯಾದ ಉತ್ತರ ಆಪ್ಷನ್ ಸಿ ಮಾಜುಲಿ. ಅಸ್ಸಾಂ ರಾಜ್ಯದಲ್ಲಿರುವ ಮಾಜುಲಿ ವಿಶ್ವದ ಅತಿದೊಡ್ಡ ನದಿ ದ್ವೀಪಗಳಲ್ಲಿ ಒಂದಾಗಿದೆ. ಯುನೆಸ್ಕೋ ಸಂಬಂಧಿತ ಪ್ರಶ್ನೆಗಳಲ್ಲಿ ಬರುತ್ತದೆ ಗೆಳೆಯರೆ. ಪಂಚಶೀಲ ತತ್ವಗಳು ಯಾವ ದೇಶದೊಂದಿಗೆ ಸಂಬಂಧಿಸಿದವು? ನಿಮ್ಮ ಆಪ್ಷನ್ಸ್: ಎ ಪಾಕಿಸ್ತಾನ, ಬಿ ನೇಪಾಳ, ಸಿ ಚೀನಾ, ಡಿ ಭೂತಾನ್. ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ. ಭಾರತ ಚೀನಾ ನಡುವಿನ ಶಾಂತ ಸಹಬಾಳ್ವೆಯ ತತ್ವಗಳು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಮುಖ್ಯವಾದ ಪ್ರಶ್ನೆ. ಭಾರತದ ಮೊದಲ ಬಾಹ್ಯಾಕಾಶ ಯಾತ್ರಿಕ ಯಾರು? ನಿಮ್ಮ ಆಪ್ಷನ್ಸ್: ಎ ಕಲ್ಪನಾ ಚಾವ್ಲಾ, ಬಿ ಗೋಪಿ ಟೋಟಕೂರ್, ಸಿ ರಾಕೇಶ್ ಶರ್ಮಾ, ಡಿ ಸುನಿತಾ ವಿಲಿಯಮ್ಸ್. ಸರಿಯಾದ ಉತ್ತರ ಆಪ್ಷನ್ ಸಿ ರಾಕೇಶ್ ಶರ್ಮಾ. 1984ರಲ್ಲಿ ಸೂಯಜ್ ಯಾನದಲ್ಲಿ ಬಾಹ್ಯಾಕಾಶಕ್ಕೆ ತೆರಳಿದರು. ವಿಜ್ಞಾನ ಜಿಕೆನಲ್ಲಿ ಕುತೂಹಲಕಾರಿ ಪ್ರಶ್ನೆ. ಕೆಪಿಎಸ್ಸಿ ಎಫ್ಡಿಎ ಪರೀಕ್ಷೆಯಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಹೆಚ್ಚು ಅಂಕ ತರುವ ವಿಷಯ ಯಾವುದು? ನಿಮ್ಮ ಆಪ್ಷನ್ಸ್: ಎ ಗಣಿತ, ಬಿ ಇಂಗ್ಲಿಷ್, ಸಿ ಸಾಮಾನ್ಯ ಜ್ಞಾನ, ಡಿ ಕಂಪ್ಯೂಟರ್. ಸರಿಯಾದ ಉತ್ತರ ಆಪ್ಷನ್ ಸಿ ಸಾಮಾನ್ಯ ಜ್ಞಾನ.
ಜಿಕೆ ಸರಿಯಾಗಿ ಹಿಡಿದರೆ ಸಮಯ ಉಳಿಯುತ್ತದೆ ಮತ್ತು ಅಂಕ ಹೆಚ್ಚುತ್ತದೆ. ಇದಕ್ಕಾಗಿಯೇ ನಿರಂತರ ಅಭ್ಯಾಸ ಅಗತ್ಯವಾಗಿದೆ ಗೆಳೆಯರೇ. ಇಲ್ಲಿ ತನಕ ನೋಡಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಕಮೆಂಟ್ನಲ್ಲಿ ಒಂದೇ ಕೆಲಸ ಮಾಡಿ, ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿದ್ರಿ. 10ಕ್ಕಿಂತ ಹೆಚ್ಚು ಅಂದ್ರೆ ನಿಮ್ಮ ತಯಾರಿ ಸರಿಯಾದ ದಿಕ್ಕಿನಲ್ಲಿ ಇದೆ. ಜಿಕೆ ಇಷ್ಟವಾಯಿತಾ? ರೆಡಿ ಅಂತ ಕಮೆಂಟ್ ಮಾಡಿ.